ಏನೋ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇದೆ ಸರ್ಕಾರ, ಅದು ಕೂಡ ಸಹಕಾರ ಕೊಡ್ತಾ ಇದೆ ಅನ್ನೋ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಸಿಡಿದೆದ್ದು ಪ್ರೊಟೆಸ್ಟ್ ಮಾಡೋದಕ್ಕೂ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಸಂಬಂಧ ಆರ್ ಅಶೋಕ್ ಮಾತಾಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ. ಅಂದರೆ ಸಿದ್ದರಾಮಯ್ಯ ಪ್ರಾಯೋಜಿತ ಇದೆಲ್ಲ. RSS ಅವ್ರನ್ನ ಕಂಡ್ರೆ ದುರ್ಗುಟ್ಕೊಂಡು ನೋಡೋದು, ಮುಸ್ಲಿಮನ್ರ ಕಂಡ್ರೆ ತಪ್ಕೊಳೋದು, ಟೋಪಿ ಹಾಕ್ಕೊಳೋದು, ಇಷ್ಟೇ ಇವ್ರದ್ದು. ಅದರಿಂದ ಈ ಘಟನೆ ಏನಿದೆ ಇದು ಕಾಂಗ್ರೆಸ್ ಇರೋವಂಥ ಸರ್ಕಾರದಲ್ಲಿ ಮಾತ್ರ ಆಗೋದು. ಇದು ಏರ್ಪೋರ್ಟ್ಗಳಲ್ಲಿ, ಬೇರೆ ಏರ್ಪೋರ್ಟ್ಗಳಲ್ಲಿ ಇದು ಆಗಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೂಡ ಕಾಂಗ್ರೆಸ್ ಪ್ರಾಯೋಜಿತ ಅಂತಲೇ ಹೇಳ್ಬೋದು. ಅಷ್ಟು ವರ್ಸ್ಟ್, ಇಷ್ಟೊಂದು ಹಣ ಖರ್ಚು ಮಾಡಿ ಕೇಳಿದ್ರೆ ವರದಿ, ಮುಖ್ಯಮಂತ್ರಿ ಹೇಳ್ತಾರೆ, ಗೃಹ ಸಚಿವ ವರದಿ ತರ್ಸ್ಕೊತೀನಿ. 2.5 ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದ್ರಾ? ಅವಾಗ ವರದಿ ಬಂದಿರಲ್ವಾ? ನಿಮ್ಮ ಇಂಟೆಲಿಜೆನ್ಸಿ ಹೇಳಿಲ್ವಾ ನಿಮಗೆ? ನಿಮ್ಮ ಜೈಲು ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಮತ್ತೆ ಮಾಡಿಸೋದು ನೀವೇ, ಅಲ್ಲಿಂದ ಫೋಟೋ ತೆಗೆದು ಆಚೆ ಬರೋದು ನಿಮ್ಮದೇ ಸ್ಕೀಮು. ಒಳ್ಳೆ ಸ್ಕೀಮು. 2 ಗ್ಯಾಂಗ್ ಐತೆ ಅಲ್ಲಿ ಜೈಲಲ್ಲೇ. 2 ಪಾರ್ಟಿ, ಒಂದು ಸಪ್ಲೈ ಮಾಡೋ ಪಾರ್ಟಿ, ಇನ್ನೊಂದು ಫೋಟೋ ಮಾಡೋ ಪಾರ್ಟಿ. ದರ್ಶನ್ ಒಂದು ಸಿಗರೇಟ್ ಸೇದಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೊಟ್ಟೋದ್ರಲ್ಲಪ್ಪ ನೀವು. ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ವರೆಗೂ. ನಾನು ಬೆಂಬಲ ಮಾಡಲ್ಲ ಯಾರಿಗೂ, ತಪ್ಪೇ ಯಾರು ಮಾಡಿದ್ರು. ದರ್ಶನ್ ಸಿಗರೇಟ್ ಸೇದಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ. ಇವ್ರಿಗೇನು ಮಾಡ್ತೀರಾ ಈಗ? ಇವ್ರಿಗೇನು ಮಾಡ್ತೀರಾ ಹೇಳ್ರಿ? ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ? ಧೈರ್ಯ ಇದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ. ಇಷ್ಟೊಂದು ಅನಾಹುತ ಆಗಿದೆಯಲ್ಲ. ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂಥ ಭಯೋತ್ಪಾದಕರ ಒಂದು ಸಾಫ್ಟ್ ನೇಚರ್ ಏನಿದೆ. ನೀವು ಈಗಾಗಲೇ KFD ಪಾಪ್ಯುಲರ್ ಫ್ರಂಟ್ ಅವ್ರನ್ನೆಲ್ಲ ಹಾಸನದಲ್ಲಿ, ಹುಬ್ಳಿಯಲ್ಲಿ, ಶಿವಾಜಿನಗರದಲ್ಲಿ ಆಯ್ತಲ್ಲ, ಯಾವುದು KJ ಹಳ್ಳಿ, DJ ಹಳ್ಳಿ, ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವರೆಲ್ಲ ಈಗ ಸಪ್ಲೈ ಗ್ಯಾಂಗು. ಇವ್ರದ್ದೇ ಏಜೆನ್ಸಿ ಇದೆ. ಇವ್ರನ್ನ ಏನು ಬಿಟ್ಟಿದ್ದಾರೆ ಅಂದರೆ, ನೀವು